ನಿತ್ಯ 12 ಲಕ್ಷ ವೆಚ್ಚ ಮಾಡಲು ದುಡ್ಡೆಲ್ಲಿಂದ ಬಂತು? ಜಿರಳೆಗಳಿಗೆ ಉಚಿತ ಆಹಾರ ನೀಡಿದಾತನ ವಿರುದ್ಧ ಸಿಡಿದೆದ್ದ ಮುಸ್ಲಿಮರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಜಿರಳೆಗಳ ಪ್ರತಿಭಟನೆಯ ವೇಳೆ ತಿಂಗಳುಗಟ್ಟಲೆ ಉಚಿತ ಫುಡ್ ವಿತರಿಸುತ್ತಿದ್ದ ಜುನೈದ್ ಎಂಬಾತನ ವಿರುದ್ಧ ಈಗ ಮುಸ್ಲಿಂ ಧರ್ಮಗುರುಗಳು ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಮುಸ್ಲಿಂ ಮುಖಂಡರೋರ್ವರು, ಜುನೈದ್ ಒಬ್ಬ ಮೂರ್ಖ. ಆತ ಕೇವಲ ದೇಶ ವಿರೋಧಿಯಲ್ಲ, ಮುಸ್ಲಿಂ ವಿರೋಧಿಯೂ ಹೌದು. ತಿಂಗಳಿಗೆ 20,000 ದುಡಿಯುವಾತ ನಿತ್ಯ 10-20 ಜನರಿಗೆ ಉಚಿತವಾಗಿ ಆಹಾರ ಹಂಚಲು ಹೇಗೆ ಸಾಧ್ಯ? ನಿತ್ಯ 12 ಲಕ್ಷ ಹಣ ಎಲ್ಲಿಂದ ಬಂತು? ಯಾರು ಕೊಟ್ಟರು? ಯಾರಿಂದ ತೆಗೆದುಕೊಂಡಿದ್ದು ಎಂದು ಪ್ರಶ್ನಿಸಲು ಸರ್ಕಾರಕ್ಕೆ, ಆದಾಯ ತೆರಿಗೆ ಇಲಾಖೆಗೆ ಹಕ್ಕಿದೆ ಎಂದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮತ್ತೊಬ್ಬ ಮುಸ್ಲಿಂ ಧರ್ಮಗುರು, ಎಲ್ಲರ ಮೇಲಿನ ಕೇಸುಗಳನ್ನು ವಜಾಗೊಳಿಸಿ ಜುನೈದ್ ಮೇಲೆ ಕಠಿಣವಾದ ಪ್ರಕರಣ ದಾಖಲಿಸಿ. ಈ ಮೊದಲೇ ತನ್ನ ಮನೆಗೆ ಬುಲ್ಡೋಸರ್ ಹತ್ತಿಸಿ ಎಂದು ಸವಾಲು ಹಾಕುತ್ತಿದ್ದ ಈತ ಈಗ ಕೇಳುತ್ತಿದ್ದಾನೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಸರ್ಕಾರಕ್ಕೆ ಜುನೈದ್ ತನ್ನ ಹಣದ ಮೂಲವನ್ನು ತಿಳಿಸಲಿ, ನಾಟಕ ಮಾಡುವುದನ್ನು ನಿಲ್ಲಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮೊದಲು ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಜಿರಳೆಗಳ ವಿರುದ್ಧ ಧ್ವನಿ ಎತ್ತಿದ್ದ ಜುನೈದ್, ಸಿಜೆಪಿ ನಾಯಕತ್ವದಿಂದ ನನಗೆ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ, ನನಗೊಂದು ಕರೆಯೂ ಬಂದಿಲ್ಲ ಎಂದು ಅವಲತ್ತುಕೊಂಡಿದ್ದ. ಈಗ ಮುಸ್ಲಿಂ ಸಮಾಜದಿಂದಲೂ ಜುನೈದ್ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ.